ಆಲ್ರೆಡಿ ಮ್ಯಾಜಿಕ್ ಇರುವಂತ ಒಂದು ಸಾಂಗ್ ಇನ್ನೇನ್ ಮ್ಯಾಜಿಕ್ ಮಾಡಕ್ ಆಗುತ್ತೆ ಅಂತ ನಾವ್ ಅನ್ಕೊಳಂಗೆ ಇಲ್ಲ. ಅದಕ್ಕೊಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುವಂತ ಕ್ರಿಯೇಟರೇ ನಮ್ಮ ರಾಹುಲ್ ಮಾಸ್ಟರ್. ಈ ಹಾಡನ್ನ ತುಂಬಾ ಎಂಜಾಯ್ ಮಾಡ್ತಿದ್ದು ಅಣ್ಣ. ಅಣ್ಣ ವಾಟ್ ಅ ಬ್ಯೂಟಿಫುಲ್ ಸಾಂಗ್ ಅಣ್ಣ. ನೀವ್ ಹೇಳಿದ್ರಣ್ಣ ಈ ಹಾಡ್ ನಿಮ್ಗೆ ಎಷ್ಟು ಇಷ್ಟ ಅನ್ನೋದು. ಅಪ್ಪಾಜಿಗೆ ಹೇಳಿದ್ರ, ಅಮ್ಮಂಗೆ ಹೇಳಿದ್ರ? ಪ್ಲೀಸ್ ಅದನ್ನ ಹಂಚ್ಕೊಳ್ಳಿ ಅಣ್ಣ ಫಸ್ಟ್. ಇಲ್ಲ, ಈ ಸಾಂಗ್ ಅವ್ರ ವಾಯ್ಸ್ ಎಷ್ಟು ಮ್ಯಾಜಿಕ್ ಇದೆ. ಅವ್ರ ವಾಯ್ಸ್ಲಿ ಏನ್ ರೊಮ್ಯಾನ್ಸ್ ಇದೆ ವಾಯ್ಸ್ಲಿ. ಅಂದ್ರೆ ಒಂದು ಆಕ್ಟರ್ ಹಾಡಿದ್ರೆ ಎಷ್ಟು ಚೆನ್ನಾಗಿ ಆಡ್ಬೋದು ಅನ್ನೋದಕ್ಕೆ ಅಪ್ಪಾಜಿ ಪರ್ಫೆಕ್ಟ್ ಎಕ್ಸಾಂಪಲ್. ನಿಜ. ಲಕ್ಷ್ಮಿ ಅವರು ಅಪ್ಪಾಜಿ ಅವರ ಪೇರ್ ಇದೆಯಲ್ಲ, ಜೋಡಿ ಅಣ್ಣ. ಆಮೇಲೆ ಅವರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಲಕ್ಷ್ಮಿ ಅವರು. ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ. ಆಮೇಲೆ ಅಪ್ಪಾಜಿ ಅವರು ಎನಿ ಪರ್ಸನ್, ಎನಿ ಹೀರೋ ಪುಟಿಂಗ್ ಪಿಂಕ್ ಅಂಡ್ ಪಿಂಕ್, ಯಾರು ಪಿಂಕ್ ಮಾಡ್ತಾ ಹೇಳಿ, ಇಮ್ಯಾಜಿನ್ ಮಾಡಿ ನೋಡೋಣ. ಅದು ಆ ಟೈಮಲ್ಲಿ ಹಿ ಕ್ಯಾರಿಡ್. ಏನ್ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ನಮ್ ತಂದೆ ಅಂತ ಹೇಳ್ತಿಲ್ಲ, ಒಬ್ಬ ಅಭಿಮಾನಿ ನೋಡಿದ್ರೆ ಈ ಸುಂದರ. ಬಟ್ ಇವತ್ತು ಅದೇ ತರ ರಾಹುಲ್, ಸೂಪರ್ ರಾಹುಲ್. ಆಮೇಲೆ ಏನ್ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರೆ ಇಬ್ರು ಡ್ಯಾನ್ಸ್ ಫಾರ್ಮ್ ಇರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಶ್ರೀವಳ್ಳಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಲಕ್ಷ್ಮಿ ಅವ್ರು ನೋಡ್ದಂಗೆ ಆಯ್ತು. ಟೋಟ್ಲಿ ಈ ಸಾಂಗ್ಗೆ ಇನ್ನೊಂದು ಮರ್ಯಾದೆ ಕೊಟ್ರಿ ನೀವು. ಥ್ಯಾಂಕ್ ಯು ಸರ್. ಸೊ ಆದ್ರಿಂದ ನಾನಿನ್ನ ಮರೆಯಲಾರೆ. ಫಸ್ಟ್ ಆಫ್ ಆಲ್ ಶಿವಣ್ಣ ಮಾಮಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದನ್ನ ಹಾಡು ಅಂತ ನನಗೆ ಹೇಳಿದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅಫ್ಕೋರ್ಸ್ ನಾವೆಲ್ಲ ಕನ್ನಡ ಸಿನಿಮಾ ನೋಡಿದೀವಿ, ಕನ್ನಡ ಸಿನಿಮಾ ನೋಡ್ಕೊಂಡು ಬೆಳೆದಿರ್ತೀವಿ. ಕನ್ನಡ ಸಿನಿಮಾಗೆ ತನ್ನದೇ ಆದಂತ ಒಂದು ಘನತೆಯನ್ನ, ಸಂಸ್ಕೃತಿನ ಕೊಟ್ಟಿದ್ದೇ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಟನೆ ಮೀರಿ ವ್ಯಕ್ತಿತ್ವನ, ಜನರನ್ನ ನೋಡುವಂಥ ಒಂದು ಸಂಸ್ಕಾರ, ಟೆಕ್ನಿಷಿಯನ್ನ ನೋಡುವಂಥ ಸಂಸ್ಕಾರ, ನಿರ್ಮಾಪಕರನ್ನ ನೋಡುವಂಥ ಸಂಸ್ಕಾರ, ಜೊತೆಗೆ ಅಭಿಮಾನಿಗಳನ್ನ ದೇವರು ಅಂತ ಕರೆದಂಥ ಸಂಸ್ಕಾರ, ಇವೆಲ್ಲವನ್ನೂ ಅವರು ಅವರ ಕೆಲಸದ, ಅವ್ರ ವೃತ್ತಿ ಜೊತೆಗೆ ಅವ್ರ ವ್ಯಕ್ತಿತ್ವವಾಗಿ ಅದನ್ನ ಬೆಳೆಸ್ಕೊಂಡು ಬಂದ್ರು. ಅಂಡ್ ಆಫ್ ಕೋರ್ಸ್ ಆ ಕನ್ನಡ ಅವ್ರ ಬಾಯಲ್ಲಿ ಕನ್ನಡ ಕೇಳ್ಬೇಕಾರೆ, ಆ ಹಾಡನ್ನ ಕೇಳ್ಬೇಕಾರೆ ನಮಗೆ ಯಾವುದೋ ಒಂದು ಲಿರಿಕ್ ಹೋಗ್ತಾ ಇದೆ ಅಂತ ಅನ್ಸೋದಿಲ್ಲ. ಅಲ್ಲಿ ಆ ಹಾಡೇ ಒಂದು ಎಕ್ಸ್ಪ್ರೆಷನ್ ಆಗಿ ಬರ್ತಾ ಇದೆ ಅನ್ನೋಷ್ಟ್ರ ಮಟ್ಟ ಖುಷಿ ಆಗುತ್ತೆ. ಇವತ್ತು ಅಷ್ಟೇ ಖುಷಿ ನಿತಿನ್ ಆಮೇಲೆ ಶ್ರೀವಲ್ಲಿ ಮಾಡಿರುವಂಥ ಈ ಡ್ಯಾನ್ಸ್ ಅಲ್ಲಿ ನೋಡಿದೆ ನಾನು. ಥ್ಯಾಂಕ್ ಯು ಸರ್. ಬ್ಯೂಟಿಫುಲಿ ಡನ್. ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅಟ್ ದ ಮೂಮೆಂಟ್. ಅಂದ್ರೆ ಯಾವ ಮೂಮೆಂಟ್ ಅಂದ್ರೆ ಪ್ರೀ ಫಿನಾಲೆಯಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು, ಆದ್ರೆ ರಿಲ್ಯಾಕ್ಸ್ ಆಗಕ್ಕೆ ಬಿಡ್ತೇನೆ ಯು ಆರ್ ಟೇಕಿಂಗ್ ಅನದರ್ ಸ್ಟೆಪ್, ಯು ಆರ್ ಮೋಟಿವೇಟಿಂಗ್ ಯುವರ್ ಸೆಲ್ಫ್. ಸೊ ದಟ್ಸ್ ಅ ವೆರಿ ನೈಸ್ ಕ್ವಾಲಿಟಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ನಿತಿನ್ ಅಂಡ್ ಶ್ರೀವಲ್ಲಿ. ಆಲ್ ದ ಬೆಸ್ಟ್ ಫಾರ್ ದ ಗ್ರ್ಯಾಂಡ್ ಥ್ಯಾಂಕ್ ಯು ಫಿನಾಲೆ. ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘು. ನೋಡು ರಾಘು, ಸಾಂಗ್ ಏನ್ ಹೇಳು? ನನ್ನ ಸೇಯಾವೂವೇ. ನನ್ ಕೈಯಲ್ಲಿರೋದೇನು? ಹೂವು. ಸೊ ಇಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಒಂದೊಂದು ಆಸೆ ಇರುತ್ತೆ. ಆ ಆಸೆ ಯಾರ ಪರ ಇರುತ್ತೆ ಅಂತ ತಿಳ್ಕೊಳ್ಳುವಂತ ಸಮಯ. ಈಗ ಇಲ್ಲಿ ಒಂದು ಹೂವಿದೆ, ಆ ಹೂವನ್ನ ನಾನೊಬ್ರು ಕೈ ಕೊಡ್ತೀನಿ. ಅವರು ಈ ಹೂವನ್ನ ಯಾರಿಗೆ ಕೊಡ್ಬೇಕು ಅಂತ ಆಸೆ ಇದೆಯೋ ಅದು ಏನಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ಬೇಕಪ್ಪ. ಓಕೆನಾ? ಫಸ್ಟ್ ಶ್ರೀವಲ್ಲಿ, ನಿನಗೆ ಯಾರಿಗೆ ಹೂ ಕೊಡ್ಬೇಕಂತ ಆಸೆ ಇದೆ? ಓಕೆ, ಈ ಹೂವನ್ನ ನಾನು ನಿತಿನ್ಗೆ ಕೊಡ್ತೀನಿ. ಏನಕ್ಕೆ? ಪ್ರತಿಯೊಂದು ಎಪಿಸೋಡಲ್ಲೂ ಹಿ ಈಸ್ ಬೀನ್ ಸಪೋರ್ಟಿವ್. ಸೊ ಆಸ್ ಅ ಫ್ರೆಂಡ್, ಆಸ್ ಅ ಬ್ರದರ್, ಎಲ್ಲ ರೀತಿಯಲ್ಲಿ. ಲವ್ಲಿ ಬೇಬಿ, ಲವ್ಲಿ. ಇದು ಎಕ್ಸ್ಪೆಕ್ಟೆಡ್ ಆನ್ಸರ್, ನನಗೆ ಗೊತ್ತು. ನಾನು ಹೇಳ, ನೀನ್ ಯಾರಿಗೆ ಕೊಡ್ತೀಯ ಈ ಹೂನ ಅಂತ ಹೇಳಿ? ಇವ್ರು ತಗೊಂಡೋಗಿ ಮಾಸ್ಟರ್ ಕೊಡ್ತಾರೆ ಪಕ್ಕ. ಯಾಕೆ ಟೈಮ್ ವೇಸ್ಟ್ ಮಾಡೋದು? ನಾನೇ ಕೊಟ್ಟು ಮಾಸ್ಟರ್ ಇಸ್ಕೊಳ್ಳೋ, ನಿಮ್ಗೆ ಕೊಡೋದು ಯಾಕೆ ಅಂತ ಅವ್ನು ಹೇಳಲ್ಲ, ನಾನೇ ಹೇಳ್ತೀನಿ. ಈ ಶೋ ಅಲ್ಲಿ ನೀವೇ ಅವನಿಗೆ ದೇವ್ರ, ಅದಕ್ಕೆ ನಿಮ್ಗೆ ಕೊಟ್ಬಿಟ್ಟ ಹೂವು. ಬೆಸ್ಟ್ ರೀಕ್ರಿಯೇಷನ್. ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಕಣ್ಣೀರು ತರಿಸಿದಂತಹ ಒಂದು ಚಿತ್ರ. ಬಹುಶಃ ಆ ಕಣ್ಣೀರೇ ಈ ಜೋಗಿ ಚಿತ್ರ. ಇಬ್ರಿಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ಬೇಕಂದ್ರೆ ದಟ್ ಇಸ್ ಶಿವಣ್ಣ ಅಂಡ್ ಪ್ರೇಮ್ ಸರ್ ಫಾರ್ ಗಿವಿಂಗ್ ಅಸ್ ಜೋಗಿ ಮೂವಿ. ಅಣ್ಣ, ಥ್ಯಾಂಕ್ ಯು ಅಣ್ಣ. ಅಂಡ್ ಪ್ರೇಮ್ ಸರ್ ಧ್ವನಿಲಿರುವಂತ ತಾಯಿ ಬಗ್ಗೆ ಆ ಮಮತೆ ಇದೆಯಲ್ಲ ಸರ್, ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅಣ್ಣ ಕಂಟಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಯಾಕಂದ್ರೆ ಫಸ್ಟ್ ಆತ ಏನೇ ತಗೊಂಡ್ರು ಸಿನ್ಸಿಯರ್ ಅಟೆಂಪ್ಟ್ ಮಾಡ್ತಾರೆ. ಅಂದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಫಸ್ಟ್ ನಾನು ನಾನೇ ನೋಡ್ದಾಗ ಅನಿಸ್ತು ನನಗೆ ಆ ಫಸ್ಟ್ ಸ್ಟಾರ್ಟಿಂಗ್ ಅದು ಏಳುಮಲೆ ಮಾದೇಶ ಅಂತ ಈ ಮೂಮೆಂಟ್ ಮಾಡೋದು, ಆಮೇಲೆ ಹಿಂಗ್ ಓಡ್ ಬರೋದು, ಅದೆಲ್ಲ ಒಂದು ಇನ್ನಸೆನ್ಸ್ ವಾಸ್ ಸೋ ಬ್ಯೂಟಿಫುಲ್. ಆಮೇಲೆ ಅದಾದ್ಮೇಲೆ ಟಕ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋದು, ಆಮೇಲೆ ಆ ಸ್ಟೈಲಿ ಬರೋದು ಬಹಳ ಅದ್ಭುತವಾಗಿ ಅದ್ರ ನೋಟಿಸ್ ಮಾಡಿದ್ದಾರೆ. ಆಮೇಲೆ ರೀಕ್ರಿಯೇಷನ್ ರುದ್ರ ಮಾಸ್ಟರ್ ರಿಕ್ರಿಯೇಟ್ ಮಾಡಿದಾರಲ್ಲ, ಫುಲ್ ಪಿಕ್ಚರ್ನ ಎಡಿಟೆಡ್ ವರ್ಷನ್ ಮಾಡಿ ಒಂದು 3.5 minutes ತೋರಿಸೋದು ಅಷ್ಟು ಈಸಿ ಅಲ್ಲ, ಅಷ್ಟು ಅದ್ಭುತ ಮಾಡಿದ್ದಾರೆ. ಅಂಡ್ ನಯನ ಅವರು
ಎಷ್ಟು ಚೆನ್ನಾಗಿ ಮಾಡಿದ್ರು ಅವರು ಆ ಪಾತ್ರನ. ತುಂಬಾನೇ ಫಸ್ಟ್ ಆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಬರೋದು, ಸೊಂಟ ಹಿಡ್ಕೊಳ್ಳೋದೆಲ್ಲ ತುಂಬಾನೇ ಒಂದು ಅರ್ಧ ದಿನ ಆಗೋರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ, ಯಾವಾಗ ಕೇಳೋರು ಹಳ್ಳಿ ಭಾಷೆ ಮಾತಾಡ್ಬೇಕಾದ್ರೆ ಶಿವಣ್ಣ ಕನ್ನಡ ಮಾತಾಡ್ತೀನ ನೀವ್ ಹೇಳಿ ಅದು ಎಷ್ಟು ಮುದ್ದಾಗಿ ಕೇಳೋರು ಅಂದ್ರೆ ಅವರು ರಮೇಶ್ ಭಟ್ ಅವರು. ಪ್ರೇಮ್ ಸ್ಕ್ರೀನ್ ಪ್ಲೇ ಇರ್ಬೋದು, ಎಷ್ಟು ಎಲ್ಲಾದ್ನೂ ಬಹಳ ತಾಯಿ ಹೆಣ ಕರ್ಕೊಂಡ್ಸರ ನೋಡೋದೇ ಇಲ್ಲ. ಅದು ರಿಸ್ಕಿ ಶಾಟ್, ಏನು ಒಂದು ಎಣ ನೋಡಲ್ವಾ ಅವನು ಅನ್ನೋ ಕ್ವಶನ್ ಮಾರ್ಕ್ ರೈಸ್ ಆಗುತ್ತೆ. ಬಟ್ ಆ ಟ್ರಾನ್ಸ್ ತಗೊಂಡು ಹೊಂಟೋಯ್ತು, ಆ ಮೂಮೆಂಟು, ಆ ಬಾರ್ಸೆ ಇದು ಫುಲ್ ಮೂಡ್ಲಿ ಹೋಯ್ತಾ ಅಲ್ಲಿ ಮಶಾನದಲ್ಲಿ ಶೂಟಿಂಗ್ ಮಾಡ್ತೀವಿ, ರಿಯಲ್ ಎಣ ಬಂದ್ಬಿಡ್ತು. ಅವ್ರ ಮುಂದೆನೇ ಹೋಗಿ ಡ್ಯಾನ್ಸ್ ಮಾಡಿದ್ರು, ನಗುವ ಅಳ್ಬಿಡ್ಮುನ ಅಳ್ಬಾರ್ದು, ಅವ್ರೆಲ್ಲೋ ಹೋಗಿದ್ದಾರೆ, ನಗ್ನಗ್ತಾ ಕಳ್ಸ್ಕೊಡ್ಬೇಕು, ಹಿಂಗೆ ಕುಣ್ತಾ ಹಾಕೊಂಡು ಹೋಗಿ ಅದು ಹೆಂಗ್ ಬಂತು. ಐ ಥಿಂಕ್ ಇಟ್ ವಾಸ್ ರಿಯಲಿ ವಂಡರ್. ಅದು ಆ ಟೆಂಪಲ್ ಹತ್ರ ಮಿಸ್ ಆದಾಗ ಹಿಂಗೆ ಎದ್ದೇಳ್ತಾನೆ, ಆ ತಾಯಿ ಹೋಗ್ತಾಳೆ, ತಾಯಿ ಹೋದಾಗ ಅಲ್ಲಿ ವಿಭೂತಿ ತಾಯಿ ಇಟ್ಬಿಟ್ಟು ಹೋಗಿರ್ತಾಳೆ, ಮಗು ತರ ಹೋಗ್ಬಿಟ್ಟು ಹಿಂಗ್ ಹೇಳ್ಕೊಂಡು ಹಿಂಗಂತಾನೆ. ಅಂದಾಗ ಆ ಶಾಟ್ ಇವತ್ತು ರಜನಿ ಸರ್ ಹೇಳ್ತಾರೆ, ಆ ಶಾಟ್ ನೀ ಹೆಂಗ್ ಮಾಡಿದೆ ಮರಿ ನನ್ಗೆ ಗೊತ್ತಾಗ್ತಿಲ್ಲ, ನನಗೆ ಇವತ್ತು ಮೈ ರೋಮಾಂಚನ ಆಗುತ್ತೆ. ಕರೆಕ್ಟ್ ಆ ಶಾಟ್ ಆದ್ಮೇಲೆ ಹಿಂಗ ಅಂತಿದ್ದಂಗನೆ ಅರ್ಜಿತನಾಗ ಶಾಟ್ ಆಗ್ತಾರೆ. ಎಷ್ಟು ಅದ್ಭುತವಾದ. ಆಮೇಲೆ ಜೆನಿಫರ್ ಕೊಟ್ವಾಲ್ ಇರ್ಬೋದು, ಅವ್ರು ಮಾಡಿ ಎಷ್ಟು ಶಿ ಡಾನ್ಸ್ಡ್ ವೆರಿ ವೆಲ್. ಇವತ್ತು ಜಾನ್ವಿಯರ್ ಮಾಡಿದವ್ರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದೆ ಜಾನ್ವಿಯರ್. ನೀವು ಒಂದ್ ಬಿಟ್ ಬಂದ್ರು ಅದು ಬಹಳ ಅದ್ಭುತವಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು. ರುದ್ರ ಟು ಹ್ಯಾಟ್ಸ್ ಆಫ್. ನನಗೆ ಜೋಗಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಜೋಗಿ ಈಸ್ ಅನ್ ಎಪಿಕ್ ಫಿಲ್ಮ್. ನಾನು ಫಸ್ಟ್ ಟೈಮ್ ಈ ಸಿನಿಮಾ ನೋಡಿದಾಗ ಕೂಡ ಟಿಲ್ ಟುಡೇ ಪ್ರತಿ ಒಂದು ಸೀನು ತುಂಬ ಫ್ರೆಶ್ ಆಗಿ ತಲೆಯಲ್ಲಿ ಕೂತ್ಕೊಂಡಿದೆ. ದ್ಯಾಟ್ ಫಿಲ್ಮ್ ಕೆ ನಾಟ್ ಬಿ ರೀಮೇಡ್ ಆ್ಯಂಡ್ 4 people ಟೋಟಲಿ ಡಿಸರ್ವ್ ದ ಸಕ್ಸಸ್ ಆಫ್ ಜೋಗಿ ಅಂತೀನಿ. ಫಸ್ಟ್ ಇಸ್ ಅಣ್ಣ, ಅರುಂಧತಿ ಮ್ಯಾಮ್, ಪ್ರೇಮ್ and Guru Kiran. What a music, what BGMs, what RR ಅನು. ಗೋಲ್ಡನ್ ಆಲ್ಬಮ್. ಬಟ್ ಆ ಲಾಸ್ಟ್ ಒಂದು ಸೀನ್ ಇದೆ ಅಲ್ಲ, ಅವ್ರ ತಾಯಿಗೆ ನೋಡಕ್ ಆಗದೆ ಇರೋ ಸೀನು, ಆ ಸೀನ್ ಇವತ್ತು ಅವ್ನು ಹೇಳಿದಾಗ, ಏನು ನಿಮ್ಮ ಅಮ್ಮ ನಿನ್ನ ಕೊನೆಯಲ್ಲಿ ನಿನ್ನ ಮುಖ ನೋಡ್ಲಿಲ್ವಾ ಅಂದಾಗ, ಅಣ್ಣಾಸ್ ಆ್ಯಕ್ಟಿಂಗ್, ಅಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಅನ್ ಅಮೇಸಿಂಗ್ ಲೆಜೆಂಡ್. ಅಂಡ್ ಐ ಕ್ಯಾನ್ ನಾಟ್ ಇಮ್ಯಾಜಿನ್ ಎನಿಬಡಿ ಇನ್ ದ್ಯಾಟ್. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರೇಮ್ ಫಾರ್ ಗಿವಿಂಗ್ ಅ ಸಚ್ ಅ ಬ್ಯೂಟಿಫುಲ್ ಫಿಲ್ಮ್. ಅದು ತುಂಬ ಖುಷಿ ಆಗುತ್ತೆ ಅನ್ನೋ ಹೇಳೋಕ್ಕೆ. ಆ್ಯಸ್ ಅ ಫ್ಯಾನ್ ನನಗೆ ಇನ್ನೂ ಜ್ಞಾಪಕ ಇದೆ, ಪ್ರೇಮ್ ಆಫೀಸಲ್ಲಿ ಒಂದು ಫೋಟೋ ಇದೆ, ಅಪ್ಪಾಜಿ ಮತ್ತು ರಜನಿಕಾಂತ್ ಸರ್ ಈ ಸಿನಿಮಾ ನೋಡ್ತಿದ್ದಾರೆ ಆ್ಯಂಡ್ ದೇ ಆರ್ ಬೋತ್ ಕ್ರೈಯಿಂಗ್. ಆ ಸಿನಿಮಾ ಮುಗಿದ್ಮೇಲೆ ಐ ಕ್ಯಾನ್ ಸಿ ಅಪ್ಪಾಜೀಸ್ ಐಸ್ ವಿತ್ ಟಿಯರ್ಸ್, ರಜನಿಕಾಂತ್ ಸರ್ ಅಳ್ತಾ ಇದ್ದಾರೆ, ಅಣ್ಣ ಇಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಹಿಮ್, ಪ್ರೇಮ್ ಇಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಹಿಮ್. ಆ ಫೋಟೋ ನೋಡಿದಾಗ ದ ಟ್ರಾನ್ಸ್ ಆಫ್ ಜೋಗಿ ಖಂಡಿತ ಗೊತ್ತಾಗುತ್ತೆ. ಇವತ್ತು ಕೂಡ ಇವ್ರು 3 ಜನ ಪರ್ಫಾರ್ಮ್ ಮಾಡಿದಾಗ ವೇದಿಕೆ ಮೇಲೆ, ವಿ ವರ್ ಆಲ್ ಇನ್ ಅ ಟ್ರಾನ್ಸ್. ಥ್ಯಾಂಕ್ ಯು ರುದ್ರ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಪ್ರೇಮ್, ಥ್ಯಾಂಕ್ ಯು ಗುರು ಸರ್, ಯು ಆರ್ ಅನ್ ಎಪಿಕ್ ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆನೆಸ್ಟ್ಲಿ ಅನು, ಓಮ್ಗೆ ಹೆಂಗೆ ನಾವು ರೀಮೇಕ್ ಮಾಡೋಕ್ಕಾಗಲ್ಲ, ಅದೇ ಥರ ವಿ ಕೆನಾಟ್ ರೀಮೇಕ್ ಜೋಗಿ. ಜೋಗಿ ಕ್ಯಾನ್ ನೆವರ್ ಬಿ ರೀಮೇಡ್ ಆ್ಯಂಡ್ ದೇರ್ ಕೆನಾಟ್ ಬಿ ಅನದರ್ ಲೆಜೆಂಡ್ ಲೈಕ್ ಡಾಕ್ಟರ್ ಶಿವರಾಜ್ ಕುಮಾರ್. ಅಷ್ಟೇ.